ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿ ಸ್ಟಡಿ ಸರ್ಕಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವ ಅಧಿಸೂಚನೆ ಪ್ರಕಾರ ಹುದ್ದೆಗಳ ನೇಮಕಾತಿಯ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೇಮಕಾತಿಯನ್ನು ಮಾಡಲಾಗ್ತಿದೆ. ಸೆಕೆಂಡು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್. ಥರ್ಡ್ ಒನ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಫೋರ್ತ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಫಿಫ್ತ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಸಿಕ್ಸ್ತ್ ಕೃಷಿ ಮಾರಾಟ ಇಲಾಖೆ. ಸೆವೆಂತ್ ತಾಂತ್ರಿಕ ಶಿಕ್ಷಣ ಇಲಾಖೆ. ಏಯ್ಟ್ ಶಾಲಾ ಶಿಕ್ಷಣ ಇಲಾಖೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 18 ಹುದ್ದೆಗಳಿವೆ. ಅದರಲ್ಲಿ ಪ್ರಥಮ ದರ್ಜೆ ಸಹಾಯಕರು 4 ಹುದ್ದೆಗಳು ಮತ್ತು ದ್ವಿತೀಯ ದರ್ಜೆ ಸಹಾಯಕರು 14 ಹುದ್ದೆಗಳು ಖಾಲಿ ಇವೆ. ಸೆಕೆಂಡ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿರೋ ಹುದ್ದೆಗಳ ಸಂಖ್ಯೆ ಒಟ್ಟು 14 ಹುದ್ದೆಗಳಿವೆ. ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಗ್ರೂಪ್ ಸಿ ಹುದ್ದೆಗಳು 7. ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆ ಹುದ್ದೆಗಳು 2. ಕಿರಿಯ ಅಧಿಕಾರಿ 1 ಹುದ್ದೆಗಳು. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 2 ಹುದ್ದೆಗಳು. ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗ 2 ಹುದ್ದೆಗಳು. ಟೋಟಲ್ 14 ಹುದ್ದೆಗಳಿವೆ. ಥರ್ಡ್ ಒನ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಖಾಲಿರುವ ಹುದ್ದೆಗಳ ಸಂಖ್ಯೆ 40. ಮೊದಲನೇದಾಗಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ 4 ಹುದ್ದೆಗಳು. ಸೆಕೆಂಡ್ ಸಹಾಯಕ ಇಂಜಿನಿಯರ್ 1 ಹುದ್ದೆ. ಥರ್ಡ್ ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ 1 ಹುದ್ದೆ. ಫೋರ್ತ್ ಸಹಾಯಕ ಗ್ರೂಪ್ ಸಿ 11 ಹುದ್ದೆಗಳು. ಫಿಫ್ತ್ ಕಿರಿಯ ಸಹಾಯಕ ಗ್ರೂಪ್ ಸಿ 23 ಹುದ್ದೆಗಳು. ಫೋರ್ತ್ ಒನ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು 63 ಹುದ್ದೆಗಳಿವೆ. ಮೊದಲನೇದಾಗಿ ಸಹಾಯಕ ಲೆಕ್ಕಿಗ 3 ಹುದ್ದೆಗಳು ಮತ್ತು ನಿರ್ವಾಹಕ 60 ಹುದ್ದೆಗಳು. ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1 ವರ್ಷದ ಕೆಲಸದ ತರಬೇತಿಯನ್ನು ನೀಡಲಾಗುತ್ತೆ. ಆ ತರಬೇತಿಯಲ್ಲಿ ಮಾಸಿಕ 14,000 ಭತ್ಯೆಯನ್ನು ನೀಡಲಾಗುತ್ತೆ. ಫಿಫ್ತ್ ಒನ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು 9 ಹುದ್ದೆಗಳು ಖಾಲಿ ಇವೆ. ಮೊದಲನೇದಾಗಿ ಸಹಾಯ ಸಂಚಾರ ನಿರೀಕ್ಷಕ 15 ಹುದ್ದೆಗಳು. ಸೆಕೆಂಡ್ ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ 4 ಹುದ್ದೆಗಳು. ಈ ಒಂದು ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1 ವರ್ಷದ ಕೆಲಸದ ತರಬೇತಿಯನ್ನು ನೀಡಲಾಗುತ್ತೆ. ಅದರಲ್ಲಿ ಮಾಸಿಕ 14,000 ತರಬೇತಿ ಭತ್ಯೆಯನ್ನು ನೀಡಲಾಗುತ್ತದೆ. ಸಿಕ್ಸ್ತ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಒಟ್ಟು 180 ಹುದ್ದೆಗಳು ಖಾಲಿ ಇವೆ. ಮೊದಲನೇದಾಗಿ ಸಹಾಯಕ ಅಭಿಯಂತರರು ಸಿವಿಲ್ 10 ಹುದ್ದೆಗಳು. ಸೆಕೆಂಡ್ ಕಿರಿಯ ಅಭಿಯಂತರರು ಸಿವಿಲ್ ತಾತ್ಕಾಲಿಕ ಹುದ್ದೆಗಳು ಗ್ರೂಪ್ ಸಿ 5 ಹುದ್ದೆಗಳು. ಥರ್ಡ್ ಮಾರುಕಟ್ಟೆ ಮೇಲ್ವಿಚಾರಕರು 30 ಹುದ್ದೆಗಳು. ಫೋರ್ತ್ ಪ್ರಥಮ ದರ್ಜೆ ಸಹಾಯಕರು 30 ಹುದ್ದೆಗಳು. ಫಿಫ್ತ್ ದ್ವಿತೀಯ ದರ್ಜೆ ಸಹಾಯಕರು 30 ಹುದ್ದೆಗಳು ಮತ್ತು ಮಾರಾಟ ಸಹಾಯಕರು 75 ಹುದ್ದೆಗಳು ಖಾಲಿ ಇವೆ. ಸೆವೆಂತ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 50 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಪ್ರಥಮ ದರ್ಜೆ ಸಹಾಯಕರು 50 ಹುದ್ದೆಗಳು. ಏಯ್ತ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೆಂಗಳೂರು ಒಟ್ಟು 10 ಹುದ್ದೆಗಳು ಖಾಲಿ ಇವೆ. ಗ್ರಂಥಪಾಲಕ ಗ್ರೂಪ್ ಸಿ 10 ಹುದ್ದೆಗಳು. ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಕೋರ್ಟ್ ಕ್ಲರ್ಕ್ ಆ್ಯಂಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು. ಈ ಒಂದು ಹುದ್ದೆಗಳಿಗೆ ನೀವು ಕಾನೂನು ಪದವಿಯನ್ನು ಪಡ್ಕೊಂಡಿರಬೇಕಾಗಿರುತ್ತೆ. ದ್ವಿತೀಯ ದರ್ಜೆ ಸಹಾಯಕರು ಮಾರಾಟ ಸಹಾಯಕರು ಕಿರಿಯ ಸಹಾಯಕ ಗ್ರೂಪ್ ಸಿ ಈ ಹುದ್ದೆಗಳಿಗೆ ದ್ವಿತೀಯ PUC ಮತ್ತು ತಸ್ತಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗಿರುತ್ತೆ. ಥರ್ಡ್ ಸಹಾಯಕ ಸಂಚಾರ ನಿರೀಕ್ಷಕ ಈ ಒಂದು ಹುದ್ದೆಗೆ ನೀವು ದ್ವಿತೀಯ PUCಯನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕಾಗಿರುತ್ತದೆ. ಫೋರ್ತ್ ನಿರ್ವಾಹಕ ಹುದ್ದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ದ್ವಿತೀಯ PUCಯನ್ನು ಆರ್ಟ್ಸ್ ಸೈನ್ಸ್ ಕಾಮರ್ಸ್ನಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಮತ್ತು ಯಾವುದೇ ತಸ್ತಮಾನ ವಿದ್ಯಾರ್ಥಿಯನ್ನು ಹೊಂದಿರ್ಬೋದು. ಈ ಒಂದು ಹುದ್ದೆಗೆ ನೀವು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಮತ್ತು ಈ ಒಂದು ಅಧಿಸೂಚನೆ ಪ್ರಕಾರ ಪುರುಷರು ಕನಿಷ್ಠ ಎತ್ತರ 160 ಸೆಂಟಿಮೀಟರ್ ಮತ್ತು ಮಹಿಳೆಯರ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಇರಬೇಕಾಗಿರುತ್ತೆ. ಫಿಫ್ತ್ ಒನ್ ಸಹಾಯಕ ಲೆಕ್ಕಿಗ ಹುದ್ದೆ ಈ ಒಂದು ಹುದ್ದೆಗೆ ನೀವು ಕಾನೂನು ಪದವಿಯನ್ನು ಪಡೆದಿರಬೇಕಾಗಿರುತ್ತೆ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತೆ.
ಸಿಕ್ಸ್ತ್ ಒನ್ ಅಧಿಕಾರಿ ಲೆಕ್ಕಪತ್ರ ಮತ್ತು ಮಾರುಕಟ್ಟೆ. ಈ ಒಂದು ಹುದ್ದೆಗೆ ನೀವು MBAನ ಫೈನಾನ್ಸಲ್ಲಿ ಕ್ಲಿಯರ್ ಮಾಡಿರಬೇಕಾಗಿರುತ್ತೆ ಅಥವಾ ಎನಿ ಡಿಗ್ರಿ ವಿತ್ ACA ಆರ್ ACWA ಮತ್ತು ಜೂನಿಯರ್ ಆಫೀಸರ್ ಆಗಿ 5 ವರ್ಷಗಳ ಅನುಭವ ನಮಗೆ ಇರಬೇಕಾಗಿರುತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು. ಸೆವೆಂತ್ ಒನ್ ಕಿರಿಯ ಅಧಿಕಾರಿ Q&D ಮತ್ತು ಕಿರಿಯ ಅಧಿಕಾರಿ R&D. ಈ ಒಂದು ಹುದ್ದೆಗಳಿಗೆ ನೀವು MSc ಕೆಮಿಸ್ಟ್ರಿಯನ್ನು ಪೂರ್ಣ ಮಾಡಿರಬೇಕಾಗಿರುತ್ತೆ. ಏಯ್ತ್ ಒನ್ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ. ಈ ಒಂದು ಹುದ್ದೆಗೆ ನೀವು BE ಆರ್ BTech ಅನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಆರ್ MSc ಕೆಮಿಸ್ಟ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ನೈನ್ತ್ ಒನ್ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ. ಈ ಒಂದು ಹುದ್ದೆಗೆ ನೀವು ಎನಿ ಡಿಗ್ರಿ ವಿತ್ PG ಡಿಪ್ಲೊಮೊ ಇನ್ ಮಟೀರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ MBAನ ಪೂರ್ಣ ಮಾಡಿರಬೇಕಾಗಿರುತ್ತೆ. ಟೆಂತ್ ಒನ್ ಸಹಾಯಕ ಗ್ರಂಥಪಾಲಕ. ಈ ಒಂದು ಹುದ್ದೆಗೆ ಮಾಸ್ಟರ್ಸ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸನ್ನು ಪೂರ್ಣ ಮಾಡಿರಬೇಕಾಗಿರುತ್ತೆ ಹಾಗೂ ಕಂಪ್ಯೂಟರ್ ಜ್ಞಾನ ಕೂಡ ಅವಶ್ಯಕವಾಗಿರುತ್ತೆ. ಗ್ರಂಥಪಾಲಕ ಗ್ರೂಪ್ C ಹುದ್ದೆಗಳು. ಈ ಒಂದು ಹುದ್ದೆಗೆ ನಾವು ಮಾಸ್ಟರ್ಸ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸಲ್ಲಿ ಪೂರ್ಣ ಮಾಡಿರಬೇಕಾಗಿರುತ್ತೆ ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿರಬೇಕಾಗಿರುತ್ತೆ. ಮಿನಿಮಮ್ 55% ಇರಬೇಕು. ಟ್ವೆಲ್ತ್ ಒನ್ ಜೂನಿಯರ್ ಪ್ರೋಗ್ರಾಮರ್. ಈ ಒಂದು ಹುದ್ದೆಗೆ ನೀವು BAನ ಎಲೆಕ್ಟ್ರಾನಿಕ್ಸಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಅಥವಾ ಕಂಪ್ಯೂಟರ್ ಸೈನ್ಸ್ ಆರ್ MCAನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. 13 ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ C. ಈ ಒಂದು ಹುದ್ದೆಗೆ ನೀವು BAನ ಸಿವಿಲ್ ಇಂಜಿನಿಯರ್ನಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಅಥವಾ ಯಾವುದೇ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. 14 ಸಹಾಯಕ ಅಭಿಯಂತರರು ಸಿವಿಲ್. ಈ ಒಂದು ಹುದ್ದೆಗೆ ನೀವು BAನ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. 15 ಕಿರಿಯ ಅಭಿಯಂತರರು ಸಿವಿಲ್. ಈ ಒಂದು ಹುದ್ದೆನ ನೀವು ಡಿಪ್ಲೊಮೊದಲ್ಲಿ ಸಿವಿಲನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. 16 ಮಾರುಕಟ್ಟೆ ಮೇಲ್ವಿಚಾರಕರು. ಈ ಒಂದು ಹುದ್ದೆಗೆ ನೀವು BSc ಇನ್ ಅಗ್ರಿಕಲ್ಚರ್ನಲ್ಲಿ ಪದವಿಯನ್ನು ಪಡ್ಕೊಂಡಿರಬೇಕಾಗಿರುತ್ತೆ. ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.